ಓಂ ಶ್ರೀ ಗುರುಭ್ಯೋ ನಮಃ. ಹರೇ ಓಂ ಯಶಸೇ ಗಣಪತೆ ಗಣೇಶತ್ವಾಮಾಹಾರ್ವ್ಯಪ್ರದಮಂ ಕವೀನಾಂ ನರತೆ ತತ್ರಿಯತೆ ಕಿಂಚನಾದೇ ಮಹಾಮರ್ಕಂ ಮಗವಂ ಚಿತ್ರಪಕ್ಷ. ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಭುತಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮಾ ಮಾಡುವ ಅನಂತ ಅನಂತ ನಮಸ್ಕಾರಗಳು. ಹಾಗೂ ಇವತ್ತಿನ ದಿವಸ ಕೇತುಗ್ರಹ ಅಂದರೆ ಛಾಯಾಗ್ರಹಗಳು ಅಂತ ನಾವು ಹೇಳ್ತೀವಿ. ಕೇತುಗ್ರಹ ಅಂತಂದರೆ ನಮಗೆ ತಂದೆ ತಾತ ಮುತ್ತಾತ ಅಂದರೆ ನಮ್ಮ 3 ತಲೆಗಳ ದೋಷ ಈ ಕೇತುವಿಂದ ಗೊತ್ತಾಗುತ್ತೆ ನಮಗೆ. ಈ ಕೇತುವಿಂದ ನಾವು ಅವನು ಏನಾದರೂ 4ನೇ ಮನೆಯಲ್ಲಿ ಬಂದುಬಿಟ್ರೆ ಸುಖಸ್ಥಾನ ಅಲ್ಲಿ ಇಮಿಡಿಯೇಟ್ಲಿ ತಾಯಿನ ಕಿತ್ಕೊಂಡ್ಬಿಡ್ತಾನೆ. ತಾಯಿ ನೋಡಿ ಗರ್ಭಧಾರಣೆ ಆಗಬೇಕಾದಾಗೇ ಪಾಪ ತೊಂದರೆ ಅನುಭವಿಸ್ಬಿಡ್ತಾರೆ. ಆಮೇಲೆ ಜೀವಮಾನದಲ್ಲಿ ಮೇಲಕ್ಕೆ ಹೇಳೋಕ್ಕಾಗೋದಿಲ್ಲ. ಸುಖಸ್ಥಾನ ಅಂದರೆ 4th ಹೌಸ್, 4ನೇ ಮನೆ. ನಮ್ಮ ಜಾತಕದಿಂದ ತಗೊಳ್ಳಿ ಅಥವಾ ರಾಶಿಯಿಂದ ತಗೊಳ್ಳಿ. ಲಗ್ನ ಅಂತ ಅಂದರೆ ಮನಸ್ಸು, ರಾಶಿ ಅಂತಂದರೆ ಇವಾಗ ನಮಗೆ ಗೋಚಾರದಲ್ಲಿ ನಾವು ಇವತ್ತು ದಿನಾ ರಾಶಿಫಲ ಹೇಳ್ತೀವಲ್ಲ, ಚಂದ್ರ ಎಲ್ಲಿರ್ತಾನೋ ಒಂದು ದಿವಸ, 1.25 ದಿವಸ, 2 ದಿವಸ, ಒಂದೊಂದು ದಿವಸದಲ್ಲಿ ಚಂದ್ರ ಇರ್ತಾನೆ. ಅದಕ್ಕಾಗಿ ನಾವು ಗೋಚಾರ ಫಲ ಅಂತ ತಗೊಂಡು ಡೈಲಿ ಸಹ ಈ ಜ್ಯೋತಿಷ್ಯ ಹೇಳ್ತಕ್ಕಂಥ ಒಂದು ಚಂದ್ರನಿಂದ. ಅದರಿಂದ ನಾವು ಯಾವ ರಾಶಿಲಿ ಚಂದ್ರ ಇರ್ತಾನೋ ಅದೇ ಅವರ ರಾಶಿ. ಇವಾಗ ನಿಮಗೆ ಮೇಷರಾಶಿ ಚಂದ್ರ ಇದ್ದ ಅಂತ ಇಟ್ಕೊಳ್ಳಿ, ಮೇಷರಾಶಿ. ವೃಷಭ ರಾಶಿ ಚಂದ್ರ ಇತ್ತ ಅಂತಂದರೆ ವೃಷಭ ರಾಶಿ. ಆ ಥರ ಆಗಿರೋದ್ರಿಂದ 4th ಹೌಸಲ್ಲಿ ನಿಮ್ಮ ಜಾತಕಗಳಲ್ಲಿ ನೋಡ್ಕೊಳ್ಳಿ. ಕೇತು ಏನಾದರೂ ಇತ್ತು ಅಂತಂದರೆ ನಿಮಗೆ ತುಂಬ ನರಕ, ಮೇಲಕ್ಕೆ ಹೇಳೋಕ್ಕೆ ಆಗೋದಿಲ್ಲ. ನೋಡಿ, ಒಂದು ಸಂಪಾದನೆಯಲ್ಲಿ ಹೋದರೆ ಕಷ್ಟ ಕಷ್ಟ ಕಷ್ಟ, ಜೀವನನೇ ಒಂಥರ ಜಿಗುಪ್ಸೆ ಆಗಿಬಿಡುತ್ತೆ. ಸುಖಸ್ಥಾನ, ಮನೆ ಕಟ್ಟೋಕ್ಕಾಗಲ್ಲ, ಮನೆ ಕಟ್ಟಿದ್ರೆ ಕಿರಿಕಿರಿ, ಲಿಟಿಗೇಷನ್ನು, ಅಕ್ಕಪಕ್ಕದವ್ರು ಕಿರಿಕಿರಿ, ಮನೆಯಲ್ಲಿರೋಕ್ಕಾಗಲ್ಲ, ಹೆಂಡತಿ ಮಕ್ಕಳೆಲ್ಲ ಕಿರಿಕಿರಿ, ಕೆಟ್ಟ ಮಾತು, ಕೆಟ್ಟ ನಡವಳಿಕೆ, ಕೆಟ್ಟ ಮಾತು ಬರ್ತಕ್ಕಂಥದ್ದು. ಮಾತಿಗೆ ಮುಂಚೆ ನಾವು ಸಂಸ್ಕೃತ ಅಂತ ಹೇಳ್ತೀವಿ ಅದನ್ನು, ಕೆಟ್ಟ ಭಾಷೆಗೆ. ಏನಪ್ಪ ನಾವು, ಯಾಕೆಂದರೆ ಆ ಬಾಯಲ್ಲಿ ನಾವು ಉಚ್ಚಾರಣೆ ಮಾಡಬಾರ್ದು ಅಂತ ಕೆಟ್ಟ ವಾಕ್ಯ ಬರ್ತಕ್ಕಂಥದ್ದು ಕೇತು 4th ಹೌಸಲ್ಲಿದ್ದರೆ. 4ನೇ ಮನೆಯಲ್ಲಿ ಕೇತು ಇತ್ತು ಅಂತಂದರೆ ಜೀವಮಾನನೇ ಒಂಥರ ಈ ಜಿಗುಪ್ಸೆ ಜೀವನ ಅದು. ಆಮೇಲೆ ವಿದ್ಯೆ ಅಂಟೋದಿಲ್ಲ, ವಿದ್ಯಾಭ್ಯಾಸ ಅವ್ನು ಏನು ಓದಿದ್ರೂ ಸಹ ವಿದ್ಯೆ ತಲೆಗೆ ಹೋಗೋದಿಲ್ಲ. ಪರೋಡಿ, ಅಥವಾ ಸ್ಕೂಲಲ್ಲಿ ಹೋಗೋದು ಜಗಳ ಆಡ್ಕೊಳ್ಳೋದು, ಸ್ಕೂಲಲ್ಲಿ ಹೋಗೋದು ಹೊಡೆದಾಡ್ಕೊಳ್ಳೋದು, ಸ್ಕೂಲಲ್ಲಿ ಹೋಗೋದು ಬೈಕೊಂಬರೋದು, ತಂದೆ ತಾಯಿನ ಬಾಯಿಗೆ ಬಂದಾಗ ಬೈಯೋದು, ಅಕ್ಕಪಕ್ಕದವ್ನ ಬಾಯಿಗೆ ಬೈಯೋದು. ಯಾವ ಕೆಲಸಕ್ಕೆ ಸೇರಿದ್ರು ಸಹ ಅಭಿವೃದ್ಧಿ ಆಗೋದಿಲ್ಲ. ಮತ್ತು ಈ ಕೇತುವನ್ನು ನಾವು ಯಾವ ರೀತಿ ಹೊಲಿಸ್ಕೋಬೇಕಪ್ಪ ಅಂತಕ್ಕಂಥದ್ರೆ ನೋಡಿ, ದೇವರು ಕೂಡ ಎಷ್ಟು ಕಷ್ಟ ಇದೆ ಅಂತ ನೀವು ತಿಳ್ಕೊಳ್ಳಿ. ಲಕ್ಷ್ಮೀ ನರಸಿಂಹ ನೋಡಿ, ಸಿಂಹದ ತಲೆ. ಗಣಪತಿನ ತಗೊಳ್ಳಿ, ನಾವು ಗಣಪತಿ ಅನ್ನೋಷ್ಟೊತ್ತಿಗೆ ನಮಗೆಲ್ಲ ಕೊಟ್ಬಿಡಪ್ಪ ಅಂತ ನಾವು ಕೇಳ್ಕೊಳ್ತೀವಿ. ಪಾಪ ಅವನು ಇಷ್ಟು ಕಷ್ಟಪಡ್ತಾ ಇದ್ದಾನೆ, ಗಣಪತಿ ಆನೆ ಮುಖ. ನಮಗೆ ತಲೆ ಇದೆ, ಪಾಪ ಗಣಪತಿಗೆ ಆನೆ ಮುಖ. ಪುಂಗಿ ಸೊಂಡ್ಲು. ನಾವು ದೇವ್ರಿಗೆ ಕೂಡ ಕಷ್ಟ ಇರೋದ್ರಿಂದ ನಾವು ಏನು ಮಾಡ್ತೀವಿ, ದೇವ್ರಿಗೆ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಕೊಡು 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 ಅಂತ. ದೇವ್ರಿಗೆ ಕಷ್ಟ ಯಾರು ಕೇಳೋದಿಲ್ಲ. ಹೋಗ್ಲಿ, ನಾವೆಲ್ಲ ಕೇಳ್ತೀವಿ, ದೇವ್ರೇ ನೀನು ಚೆನ್ನಾಗಿರಪ್ಪ ಅಂತ ಯಾರಾದರೂ ಕೇಳ್ಕೊತಾರ? ಯಾರೂ ಕೇಳ್ಕೊಳ್ಳಲ್ಲ. ನನಗೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ವಿದ್ಯೆ ಬೇಕು, ಗಾಡಿ ಬೇಕು, ಇರೋದೆಲ್ಲ ನನಗೆ ಬೇಕು ಅಂತಕ್ಕಂಥದ್ದು ಮನುಷ್ಯನ ಮನಸ್ಸು. ಅದಕ್ಕಾಗಿ ಆಸೆಯೇ ದುಃಖಕ್ಕೆ ಮೂಲ ಅಂತಾರೆ. ನೋಡಿ, ಇವತ್ತು ನಮ್ಗೆ ಇನ್ನೊಂದು ಇಷ್ಟಿದ್ರೆ ನಾಳೆ ಇನ್ನಷ್ಟು ಬೇಕು ಅನ್ಸುತ್ತೆ, ನಾಳೆ ಇನ್ನಷ್ಟು ಬೇಕು ಅಂದ್ರೆ ನಾಳೆ ಇನ್ನಷ್ಟು ಬೇಕು ಅಂತ. ಅದಕ್ಕಾಗಿ ಸಹ ಕೇತು ಸಹ ಮೋಕ್ಷಕಾರಕ ಅಂತ ನಾವು ಹೇಳ್ತೀವಿ. 4th ಹೌಸಲ್ಲಿ ಅವನೇನಾದರೂ 4ನೇ ಮನೆಗೆ ಬಂದುಬಿಟ್ರೆ ಮಾತೃಕಾರಕ, ಅಂದರೆ ತಂದೆ ತಾಯಿಗೆ ಇಮಿಡಿಯೇಟ್ಲಿ ತೊಂದರೆಗಳು ಕೊಡ್ತಾ ಇರ್ತಾನೆ. ಅದಕ್ಕೆ ನೋಡಿ ಪಾಪ ಎಷ್ಟೋ ಮನೆಗಳಲ್ಲಿ ಡೆಲಿವರಿ ಆಗೋಕ್ಕೆ ಮುಂಚೆನೇ ತಾಯಿ ಕಷ್ಟ ಅನುಭವಿಸಿರ್ತಾರೆ. ಹುಟ್ಟಾದ ಮೇಲೂ ಸಹ, ಜನನವಾದ ಮೇಲೂ ಸಹ ತಾಯಿಗೆ ಗರ್ಭಕೋಶ ತೊಂದರೆ ಸಿಕ್ಕಾಕೊಂಡಿರ್ತಾರೆ. ಅಥವಾ ಗರ್ಭಧಾರಣೆ ಧರಿಸ್ಕೊಂಡಾಗಿಂದನೂ ಸಹ ಡೆಲಿವರಿ ಆಗೋ ತನಕ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ. ಆ 4th ಹೌಸು ಅಷ್ಟು ಕೆಟ್ಟದ್ದು. ಅದಕ್ಕೆ ನೋಡಿ, ವಿದ್ಯೆ ಅಂಟಲ್ಲ, ಬುದ್ಧಿ ಅಂಟಲ್ಲ, ಜ್ಞಾನ ಅಂಟಲ್ಲ, ಅಭಿವೃದ್ಧಿ ಆಗಲ್ಲ. ಅದಕ್ಕೆ ನಮ್ಗೆ 4ನೇ ಮನೆ ಚೆನ್ನಾಗಿರಬೇಕು ಅಂತ ನಾವು ಹೇಳ್ತೀವಿ ಜಾತಕದಲ್ಲಿ. ಅದರಿಂದ ಆ ಥರ ಇರೋದ್ರಿಂದ ಕೇತುವನ್ನು ಹೊಲಿಸ್ಕೋಬೇಕಾದ್ರೆ ಗಣಪತಿಯನ್ನು ನಾವು
ಒಲಿಸ್ಕೋಬೇಕಾಗತ್ತೆ. ಅದಕ್ಕೆ ನೋಡಿ ಓಂ ಗಂಗಣಪತಯೇ ನಮಃ ಅಂತ ಡೈಲಿ ಜಪ ಮಾಡಬೇಕು. ಇಲ್ಲ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹೆ ತನ್ನೋ ದಂತಿ ಪ್ರಚೋದಯ ಅಂತಕ್ಕಂಥ ಮಂತ್ರವನ್ನು ಪಾರಾಯಣ ಮಾಡಿಕೊಂಡಾಗ ಕೇತು ದೋಷ ನಿವಾರಣೆ ಆಗತ್ತೆ. ಅದಕ್ಕೆ ನೋಡಿ ತಂದೆ ತಾತ ಮುತ್ತಾತನ ದೋಷ ಎಲ್ಲ ಬರಬೇಕಾದ್ರೆ ಕೇತು. ಅದಕ್ಕೆ ನೋಡಿ ಸರ್ಪದೋಷಗಳು 21 ಸರ್ಪದೋಷಗಳಿದೆ. ಅದು ನಾನು ಮುಂದಕ್ಕೆ ಹೋಗ್ತಾ 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 ಒಂದೊಂದು ಸರ್ಪದೋಷ ನಾಗದೋಷ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ವಿಷಯ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಒಂದೊಂದಕ್ಕೆ ಈ ರಾಹು ಕೇತುಗಳು, 1ನೇ ಮನೆಗೆ ರಾಹು 6ನೇ ಮನೆ ಕೇತು ಇದ್ರೆ ಯಾವ ಸರ್ಪದೋಷ ಬರುತ್ತೆ, 1ನೇ ಮನೆಯಲ್ಲಿ 2ನೇ ಮನೆಯಲ್ಲಿ ರಾಹು 3ನೇ ಮನೆಯಲ್ಲಿ ಇದು ಏನಾಗುತ್ತೆ ಅಂದರೆ ಇವರಿಬ್ಬರು ಉಲ್ಟಾ ಬರ್ತಕ್ಕಂಥವ್ರು ರಾಹು ಕೇತುಗಳು. ಇವರೆಲ್ಲ ಸೀದಾ ಬಂದರೆ ಅವ್ರು ಉಲ್ಟಾ ಬರ್ತಕ್ಕಂಥವ್ರು. ಅದರಿಂದ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಸರ್ಪದೋಷ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಮುಂದಕ್ಕೆ ಹೋಗ್ತಾ 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 ವಿಷಯ ತಿಳಿಸ್ತೀನಿ. ಇವತ್ತಿನ ದಿವಸ ಕೇತು ದೋಷ ಬಂದಾಗ 4th ಹೌಸಲ್ಲಿದ್ದಾಗ ನೋಡಿ, ನಿಮ್ಮ ಜಾತಕಗಳು ನೋಡ್ಕೊಳ್ಳಿ, ಮನೆಗೆ ಅಭಿವೃದ್ಧಿನೇ ಆಗಲ್ಲ, ಮನೆ ತೊಗೊಳಕ್ಕೂ ಆಗಲ್ಲ, ಮನೆ ಕಟ್ಟಕ್ಕೂ ಆಗಲ್ಲ, ಮನೆ ಕಟ್ಟಕ್ಕೆ ಹೋದ್ರೆ ದುಡ್ಡಿದ್ದು ಅಡಚಣೆ. ಅದರಿಂದ ಇವರು 32 ಗಣಪತಿಗಳು ಬರ್ತಕ್ಕಂಥದ್ದಿದೆ. ಗಣಪತಿನ ಪ್ರಾರ್ಥನೆ ಮಾಡಿಕೊಂಡಾಗ ಮಾತ್ರ ಕೇತು ಶಾಂತನಾಗ್ತಾನೆ, ಅಥವಾ ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೋಡಿ ರಾಹುಕಾಲದಲ್ಲಿ ಪ್ರತಿದಿನ ರಾಹುಕಾಲ ಇರುತ್ತೆ ನಮಗೆ. ನೋಡಿ ಸೋಮವಾರ 7:30 9 ಗಂಟೆ, ಬುಧವಾರ 12ರಿಂದ 1:30, ಗುರುವಾರ ಶುಕ್ರವಾರ 10:30 12 ಗಂಟೆ, ಶನಿವಾರ 9ರಿಂದ 10:30, ಭಾನುವಾರ 4:30 6 ಗಂಟೆ. ಈ ಥರ ರಾಹುಕಾಲಗಳಲ್ಲಿದ್ದಾಗ ನಿಂಬೆಹಣ್ಣಿನ ದೀಪ ಅಂಟಿಸಿದಾಗ ರಾಹು ಕೇತು ದೋಷ ನಿವಾರಣೆ ಆಗುತ್ತೆ. ನಾನು ಇವತ್ತಿನ ದಿವಸ ಕೇತು ತಗೊಂಡಿರೋದ್ರಿಂದ ಈ ಕೇತು ದೋಷ ನಿವಾರಣೆ ಆಗಬೇಕು ಅಂತಂದರೆ ಪ್ರತಿ ಆದಿಶಕ್ತ್ಯಾತ್ಮಕ, ಯಾಕೆಂದರೆ ದುರ್ಗಮ್ಮ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ವಾಸವಿ ಕನ್ನಿಕಾ ಪರಮೇಶ್ವರಿ ಆಗಿರ್ಬೋದು, ಪ್ರತಿಯೊಂದು ಹೆಣ್ಣು ದೇವರಿಗೂ ಸಹ ನಿಂಬೆಹಣ್ಣಿನ ದೀಪ ಅಂಟಿಸಿದಾಗ ಕೇತು ದೋಷ ನಿವಾರಣೆ ಆಗ್ತಕ್ಕಂಥದ್ದು. ಅದರಿಂದ ಈ ಕೇತು ದೋಷದಿಂದ ನಿವಾರಣೆ ಆಗಬೇಕಾದ್ರೆ ಗಣಪತಿನ ಪ್ರತಿದಿನ ಆರಾಧನೆ ಮಾಡಬೇಕು. ಅದಕ್ಕಾಗಿ ಓಂ ನಮೋ ಹೇರಂಭಾಯ ಮದಮೋದಿತ ಸಂಕಷ್ಟಂ ನಿವಾರೆಯ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಡೈಲಿ 21 ಗರಕೆ ಗಣಪತಿಗೆ ಅರ್ಪಿಸಿದಾಗ ಮಾತ್ರ ಕೇತು ದೋಷ ನಿವಾರಣೆ ಆಗ್ತಕ್ಕಂಥದ್ದು. ಆದ್ರಿಂದ ಈ ಕೇತುಗೆ ನೋಡಿ ಈ ಮಂತ್ರ ಬರುತ್ತೆ, ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಜ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೋರಂ ತುಂ ಕೇತುಂ ಪ್ರಣಮಾಮ್ಯಹಂ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡಾಗೂ ಸಹ ಕೇತು ಶಾಂತಿ ಆಗ್ತಾನೆ. ನೋಡಿ ರಾಹುಗೆ ಸರ್ಪಾಕಾರ, ಕೇತು ತಲೆ ಇಲ್ಲ. ಅದರಿಂದ ಕೇತು ತಲೆ ಇಲ್ಲದೆ ಇರೋದ್ರಿಂದ ಅವ್ನು ಏನೇ ಮಾಡ್ತಾನೋ ಅವನಿಗೆ ಗೊತ್ತಿಲ್ಲ, ನಾವು ಅನುಭವಿಸ್ತಾ ಇರಬೇಕು. ಅದರಿಂದ ನಮಗೆ ಯಾವ ರೀತಿ ಕೇತು ದೋಷದಿಂದ ಬಿಡುಗಡೆ ಆಗಬೇಕು ಅಂದಾಗ ಗಣಪತಿಯಿಂದ ನಾವು ಆರಾಧನೆ ಮಾಡಿದಾಗ ಗಣಪತಿಯಿಂದ ನಮಗೆ ಸ್ವಲ್ಪ ಶಾಂತಿ ಸಿಕ್ಕತ್ತೆ. ಅದರಿಂದ ನಾವು ಕರ್ಮಫಲದಿಂದ ಬಚಾವಾಗಕ್ಕಾಗೋದಿಲ್ಲ. ನಾವು ಏನೇನೋ ತಪ್ಪುಗಳೆಲ್ಲ ಮಾಡಿರ್ತೀವಿ, ಆ ಲೆಕ್ಕಾಚಾರದಲ್ಲೇ ನಾವು ಹುಟ್ಟಿರ್ತೀವಿ. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು. ಆ ಪ್ರಾರಬ್ಧ ಕರ್ಮಗಳೇ ನಮ್ಮನ್ನ ದೈವಂ ಮಾನುಷ ರೂಪೇಣ, ಅಂದರೆ ದೈವ ಮನುಷ್ಯ ರೂಪದಲ್ಲಿ ಇರೋದ್ರಿಂದ ಯಾರಾದರೂ ಒಬ್ಬರು ಗುರುಗಳ ಮುಖೇನ ಒಳ್ಳೆಯದಾಗತ್ತೆ. ಒಳ್ಳೆ ಗುರುಗಳಿಂದ ನೀವು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಂಡಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ಕೇತುವಿಂದ ನೋಡಿ ಇನ್ನೂ ಎಷ್ಟೆಷ್ಟು ಅನುಭವಿಸ್ಬೇಕು ಅಂತಂದರೆ ನೋಡಿ, ಕೆಲವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಬರುತ್ತೆ, ಕೆಲವರಿಗೆ ಏನು ಈ ಕ್ಯಾನ್ಸರು ಅಂತಾರೆ, ಹೊಟ್ಟೆ ಹುಣ್ಣು ಅಂತಾರೆ, ಗ್ಯಾಸ್ಟ್ರಿಕ್ ಅಂತಾರೆ, ಯಾವಾಗೂ ಗ್ಯಾಸ್ಟ್ರಿಕ್ ಅವ್ರಿಗೆ ಹೊಟ್ಟೆ ಊದ್ತಾ ಇರುತ್ತೆ. ಕೇತು 4th ಹೌಸಲ್ಲಿ ಇತ್ತು ಅಂತಂದರೆ ಮನಸ್ಸಿಗೆ ನೆಮ್ಮದಿನೇ ಆಗ್ತಕ್ಕಂಥ ಜೀವನ ನಶ್ವರ ಅಂತ ನಾವು ಹೇಳ್ಕೋಬೇಕಾಗತ್ತೆ. ಒಂದೊಂದು ಗ್ರಹನೂ ಸಹ ಒಂದೊಂದು ಕೆಟ್ಟ ಮನೆಗಿದ್ದಾಗ ಯಾವ ರೀತಿ ಫಲ ಕೊಡುತ್ತೆ ಅಂತಕ್ಕಂಥದ್ದು ಮುಂದೆ ನಿಮಗೆ ವಿಚಾರಣೆ ಹೇಳ್ತಾ ಹೋಗ್ತಾ ಇರ್ತೀನಿ. ಅದರಿಂದ ಇವತ್ತು ಕೇತು ತಗೊಂಡಿರೋದ್ರಿಂದ ನೀವು ಗಣಪತಿನ ಆರಾಧನೆ ಮಾಡಿದಾಗ ಮಾತ್ರ ಕೇತು ದೋಷ ನಿವಾರಣೆ ಆಗ್ತಕ್ಕಂಥದ್ದು. ಆದ್ದರಿಂದ ನೀವು ಕೇತುವನ್ನ ಒಲಿಸ್ಕೋಬೇಕಾದ್ರೆ ಗಣಪತಿನ ಆರಾಧನೆ ಮಾಡ್ರಿ, ತುಂಬ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.